ಒಟ್ಟಾರೆ 2025-26ನೇ ಸಾಲಿನಲ್ಲಿ MSP ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಮುಂಗಾರು ಮತ್ತು ಹಿಂಗಾರು ಎರಡೂ ಸೇರಿ 23,109 ರೈತರು ಜೋಳವನ್ನು ನಮಗೆ ಸರ್ಕಾರಕ್ಕೆ ಸರಬರಾಜು ಮಾಡಿದ್ದಾರೆ. ಆ ಪೈಕಿ ನಮಗೆ ಒಟ್ಟಾರೆಯಾಗಿ 500 ಕೋಟಿ ರೂಪಾಯಿ ಅವಶ್ಯಕತೆ ಬರೀ ನಮ್ಮ ರಾಯಚೂರು ಜಿಲ್ಲೆಗೆ ಇತ್ತು. ಅತಿ ಹೆಚ್ಚು ಜೋಳ ಬೆಳೆದಿರತಕ್ಕಂಥ ಜಿಲ್ಲೆ ನಮ್ಮಲ್ಲಿ. ಒಟ್ಟಾರೆ ಕ್ವಾಂಟಿಟಿ ವೈಸ್ ಹೇಳಬೇಕು ಅಂತಂದರೆ 12,65,000 ಕ್ವಿಂಟಲ್ ಖರೀದಿಯಾಗಿದೆ ಈ ವರ್ಷ. ಅದರೊಳಗಡೆ ನಾವು ಇಲ್ಲಿವರೆಗೂ 14,500 ರೈತರಿಗೆ ಆಲ್ರೆಡಿ ಪೇಮೆಂಟ್ ಮಾಡಿದ್ದೀವಿ. 278 ಕೋಟಿ ರೂಪಾಯಿ ದುಡ್ಡನ್ನ ಪೇಮೆಂಟ್ ಮಾಡಿದ್ದೀವಿ. 278 crores ಪೇಮೆಂಟ್ ಮಾಡಿದ್ದೀವಿ. ಇನ್ನು 190 ಕೋಟಿ ಪೇಮೆಂಟ್ ಬ್ಯಾಲೆನ್ಸ್ ಇದೆ ಸರ್. ಅದರೊಳಗಡೆ 33 ಕೋಟಿ ಮುಂಗಾರಲ್ಲಿ ಬೆಳೆದಿರ್ತಕ್ಕಂಥದ್ದು 1,400 ರೈತರಿಗೆ. ಇನ್ನು 7,300 ರೈತರು 156 ಕೋಟಿ ಹಿಂಗಾರಲ್ಲಿ ಬೆಳೆದಿರ್ತಕ್ಕಂಥದ್ದು. ಈಗ ಆಲ್ರೆಡಿ ನಾವು 2-3 ಸಾರಿ ಬೆಂಗಳೂರಿಂದ ಹೆಡ್ ಆಫೀಸಿಂದ ಡೆಲ್ಲಿಗೆ ಹೋಗಿ ಕೇಂದ್ರ ಕಚೇರಿಯಿಂದ ಕೇಂದ್ರ ಸರ್ಕಾರದಿಂದನೂ ಸಹಿತ ಅದರದ್ದು ದುಡ್ಡನ್ನು ರಿಲೀಸ್ ಮಾಡೋಕ್ಕೆ ಓಡಾಡ್ತಿದ್ದೀವಿ. ಈ ಒಂದು ತಿಂಗಳ ಎಂಡ್ ಒಳಗಡೆ ಮುಂಗಾರಿನ ಕಂಪ್ಲೀಟ್ ಪೇಮೆಂಟ್ ಕ್ಲಿಯರ್ ಮಾಡ್ತೀವಿ. ವಿತಿನ್ 15 days 15 ದಿನಗಳ ಒಳಗಾಗಿ ಸಂಪೂರ್ಣ ಪೇಮೆಂಟನ್ನು ಕ್ಲಿಯರ್ ಮಾಡ್ತೀವಿ. ಅಲ್ಲಿವರೆಗೂ ಎಲ್ಲ ರೈತರು ನನಗೂ ಆ ಕಷ್ಟ ಅರ್ಥ ಆಗ್ತಿದೆ. ಆದಷ್ಟು ಬೇಗ ನಿಮ್ಮ ಪೇಮೆಂಟನ್ನು ನಾವೇನು ಜೋಳವನ್ನು ಖರೀದಿ ಮಾಡೀವಿ ಅದನ್ನು ತಕ್ಷಣ ನಿಮಗೆ ಪೇಮೆಂಟನ್ನು ಕ್ಲಿಯರ್ ಮಾಡಿ. ಸರ್, ಈಗ ಭಾಳ ಅವಶ್ಯಕತೆ ಇದೆ ಸರ್ ರೈತರಿಗೆ. ರೈತರಿಗೆ ಗೊಬ್ಬರ ತರಬೇಕಾಗಿದೆ, ಇವತ್ತು ಬಿತ್ತನೆ ಬೀಜ ತರಬೇಕಾಗಿದೆ, ಬೆಳೆ ಇಲ್ಲ, ಮಳೆ ಇಲ್ಲ, ಇದೆಲ್ಲ ಆಗಿದೆ. ನೀವು ಕೊಡದೇ ಇದ್ದರೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ನೋಡ್ರಿ. ಆ ಪರಿಸ್ಥಿತಿ ಇದೀವ. ಇಲ್ಲ ಸರ್, ನೀವು 15 ದಿವಸ ಅಂತ ಹೇಳ್ಬೇಡ್ರಿ, ಒಂದು ವಾರದೊಳಗೆ. ನಾವು ಇಷ್ಟು ದಿನ ತಡೆದಿದ್ದೀವಿ, ನಮ್ಗೆ 15 ದಿನ ದೊಡ್ಡದಲ್ಲ, 15 ದಿನ ತಡಿತೀವಿ. ಇನ್ನು 15 ದಿನದೊಳಗಡೆ ಏನೋ ದುಡ್ಡು ಬರಲಿಲ್ಲ ಅನ್ನಪ್ಪ ಅಂದ್ರೆ ಅತಿ ಉಗ್ರವಾದ ಹೋರಾಟವನ್ನು ನಾವು ಮಾಡೋದಿಲ್ಲ ಅಂತ ಈ ಮೂಲಕ ನಾವು ಕೇಳ್ತಾ ಇದ್ವಿ. ನಾವು ಯಾವುದೇ ತರದ ಮನವಿನೂ ಕೊಡಲ್ಲ. ಮಾಡಿದ್ದಾರೆ ಈಗಾಗಲೇ 1 ತಿಂಗಳಾಯ್ತು. ಸರ್, ಓದ್ಸಲನ್ನು ನೀವು 10 ದಿನ ಒಳಗೆ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದಿರಿ. ಈಗ ಮತ್ತೆ 15 ದಿನ ಅಂತೀರಿ. ರೈತರು ಎಲ್ಲಿಗೆ ಹೋಗ್ಬೇಕು ಹೇಳ್ರಿ? ಅಲ್ಲ, ನಾವು ಜೋಳ ಬೆಳೆ ತಿರುಗಿ ಸೆಪ್ಟೆಂಬರ್ನೇ ಮತ್ತೆ ಜೋಳ ಬಿತ್ತಕತ್ತೀವಿ. ನೀವು 10 ದಿನ 15 ದಿನ ಅಂತ ಹೇಳಿದ್ರೆ ರೈತರು ಎಲ್ಲಿ ಎಣ್ಣೆ ಕೂಡ ಸಾಯ್ಬೇಕಾ? ಏನ್ ಮಾಡ್ಬೇಕಾ? ರಾಜ್ಯಾದ್ಯಂತ 3,000 ಕೋಟಿ ರೂಪಾಯಿ MSP ಇದು. ಇಲ್ಲಿವರೆಗೂ 1,850 ಕೋಟಿ ರಿಲೀಸ್ ಕನ್ಫರ್ಮ್ ಆಗಿ ನಾನು ಈಗ ಇಲ್ಲಿಗೆ ಬರ್ಬೇಕಾದ್ರೆ ಕೇಂದ್ರ ಕಚೇರಿಗೆ ಮಾತಾಡ್ಕೊಂಡು, ಯಾಕಂದ್ರೆ ನಾನು ರೈತರಿಗೆ ಉತ್ತರ ಕೊಡಕ್ಕೆ ಹೋಗ್ತಿದ್ದೀನಿ. ಅಲ್ಲಿ ರೈತರ ಮುಖಂಡರು ಇದ್ದಾರೆ, ಮಾನ್ಯ ಚುನಾಯಿತ ಪ್ರತಿನಿಧಿಗಳು ಇದ್ದಾರೆ. ನಾನು ಉತ್ತರ ಕೊಡಬೇಕಾಗಿದೆ ಅಂತ ಕೇಳಿದಾಗ 31ನೇ ತಾರೀಕು ಒಳಗಡೆ ನಮಗೆ ಪೇಮೆಂಟ್ನ ಕ್ಲಿಯರ್ ಮಾಡ್ತಕ್ಕಂಥ ಭರವಸೆಯನ್ನು ಅವ್ರು ಹೇಳಿದ್ದಾರೆ. ಯಾಕಂದರೆ ತಕ್ಷಣ ಅಲ್ಲಿಂದ ದುಡ್ಡು ಬಂದ ತಕ್ಷಣ ನನಗೆ ಒಂದು ಕ್ಷಣ, ಒಂದು ದಿನವೂ ನಾನು ಅದನ್ನು ವೇಟ್ ಮಾಡಲ್ಲ. ಬೇರೆ ಯಾವುದೇ ರೀತಿ ಎಂಥ ಒತ್ತಡಗಳ ಕಾರ್ಯಗಳಿದ್ದರೂ ಅದನ್ನು ಬದಿಗೊತ್ತಿ ರೈತರಿಗೆ ದುಡ್ಡನ್ನು ಜಮಾ ಮಾಡ್ತಕ್ಕಂಥದ್ದು ಮೊದಲನೇ ಆದ್ಯತೆ ಮೇಲೆ ಕೆಲಸ ಮಾಡ್ತೀವಿ. 31ನೇ ತಾರೀಕು ಒಳಗಡೆನೆ ನಾವು ಖರೀಫ್ ಕ್ಲಿಯರ್ ಮಾಡ್ತೀವಿ. ನೀವು ವೇಟ್ ಮಾಡೋದಲ್ಲ, ಆ ಮಾತು ಬೇರೆ. ಸರ್ಕಾರಕ್ಕೆ ಒತ್ತಾಯ ಮಾಡ್ರಿ. ಈ ಪರಿಸ್ಥಿತಿ ರೈತರಿಗೆ ಹಿಂಗಾದ ಹಿಂಗಿಲ್ಲ ಅಂತೇಳಿ. ಹಿಂಗಾರು ಬೆಳೆ ನಮ್ದು 57 ಕೋಟಿ ಮಾನವ ತಾಲೂಕು ಒಂದೇ ಐತೆ. ಮತ್ತೆ ನಾವು ಬಿತ್ತು ಬೆಳೆದ ಮುಂದೆ ಗಾಡಿ ರೈತರು ಏನಂತ ಎಣ್ಣೆ ಕುಡಿಬೇಕಾ, ಅಳಬೇಕಾ, ಏನ್ ಮಾಡ್ಬೇಕು ಹೇಳ್ರಿ? ಈಗ ಹತ್ತಿ 3 ಸಲ ಊರ್ಯಾರ. ಆ ಕಾರಣಕ್ಕೆ ರೈತರು ಏನ್ ಮಾಡ್ಬೇಕು ಅಂತ ಉತ್ತರ ಕೊಡ್ರಿ. ಮೊದ್ಲು ಏನ ಕೊಡೋದು ಮುಂದಿನ ತಿಂಗಳು ಕೊಡೋದು, ಆವತ್ತು ಮುಂದಿಂದು. ಈಗ ಏನಂತ ಒಂದು 4-5 ದಿನದಾಗ ಹಾಕ್ಲಿಕ್ಕೆ ನಾವು ಮುಂದಿನ ಉಗ್ರ ಹೋರಾಟ ಮಾಡ್ಬೇಕಾಗ್ತದೆ ಅಂತ ನಿಮ್ಗೆ ಹೇಳ್ತೀವಿ. ನಾವು ನಮಗೆ 15 ದಿನ ಮ್ಯಾಕ್ಸಿಮಮ್ ಟೈಮ್ ಕೊಡಿ. ನಾವು ರೈತರು ಬಹಳ ನಿಷ್ಠೆಯಿಂದ ಇದ್ದಾರೆ. ದಯವಿಟ್ಟು ಆ ಡೇಟ್ ವರೆಗೂ ನಾವು ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ಮಾಡಲ್ಲ. ನೀವು ಏನ್ ಮಾಡ್ತಿರೋ ಬಿಡ್ತಿರೋ ನಮಗೆ ಗೊತ್ತಿಲ್ಲ. 15 ದಿನಗಳ ಒಳಗಡೆ ಏನೋ ದುಡ್ಡು ಬರಲಿಲ್ಲ ಅಂದ್ರೆ ಅತಿ ಉಗ್ರವಾದ ಹೋರಾಟ. ನೀವು ಯಾರು ನಿಲ್ಲಿಸಕ್ಕೂ ಆಗಲ್ಲ. ಅಷ್ಟು ಉಗ್ರವಾದ ಹೋರಾಟವನ್ನು ಏನಾದ್ರೂ ರೈತರ ಆತ್ಮಹತ್ಯೆಗಳಾದ್ನಪ್ಪ ಅಂದ್ರೆ ನೇರ ಹೊಣೆಗಳು ಈ 3 ಹೊಣೆ ಆತವ ಅಂತೇಳಿ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ ಸರ್. ಇಲ್ಲ, ನಾವು ಖಂಡಿತ ಅಷ್ಟೊಳಗೆ ಪೇಮೆಂಟ್ ಮಾಡಿಸ್ತೀವಿ. ನೀವು ಈಗ ಮೊದಲನೇ ಹಂತದಲ್ಲಿ ಈಗ ಬರೋ ಈ ಒಂದು 3-4 ಡೇಸಲ್ಲಿ ನಾನು ಈ 3-4 ದಿನ ಅಂತ ಹೇಳಿದ್ದಾರೆ. ಆದ್ರೂ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಬರಬಾರ್ದು ಅಂತ ಹೇಳಿ ಸರ್ ನಾನು 31ನೇ ತಾರೀಕುವರೆಗೂ ತೋತಿದ್ದೀನಿ. 31ನೇ ತಾರೀಕುವರೆಗೂ ನಾವು ಖರೀಫ್ ಕ್ಲಿಯರ್ ಮಾಡಿಬಿಡ್ತೀವಿ. ಇಲ್ಲ, ಈ ಖರೀಫ್ ಕ್ಲಿಯರ್ ಮಾಡ್ತೀವಿ. ಮೊದಲನೇ ಫುಲ್ ಕ್ಲಿಯರ್ ಮಾಡಿಬಿಡ್ತೀವಿ ಖರೀಫ್ನ. ರಬಿನ ಒಂದೇ ಹಂತದಲ್ಲಿ. ಈಗ 3 ಹಂತ ಆಯಿತು. ಖರೀಫ್ಗೆ ಇನ್ನೊಂದು ಹಂತ ಸೇರಿಸಿದ್ರೆ 4 ಹಂತ ಆಯಿತು. ಹಾಗಾಗಿ ನಾವು ಹಿಂಗಾರಿಗೆ ನಾವು ನಿಮ್ಮ ಆಫೀಸಿಗೆ ಭಾಳ ಸಲ ಬಂದೀವಿ. ಹೌದು ಸರ್, ಭಾಳ ಸಲ ಬಂದೀವಿ. ನಿಮ್ಗೆ ಕನ್ವಿನ್ಸ್ ಮಾಡಿ ಹೇಳ್ತೀವಿ, ಕೆಲಸನೇ ಆಗಿಲ್ಲ. ಭಾಳ ಸಲ ಬಂದೀವಿ. 31ನೇ ತಾರೀಕು ಅಂತ ಗಡುವು ಕೊಟ್ಟಿವಿ. 31ನೇ ತಾರೀಕಿಗೆ ನೀವು ಹಣ ಕೊಡಲಿಲ್ಲ ಅಂದರೆ ಸರ್ ಸಿನ್ನೂರು ತಾಲೂಕು ಜಮಾ ನೆಕ್ಸ್ಟ್ ಸರ್ ಸಿನ್ನೂರು ತಾಲೂಕು ಒಂದು ಜಮಾ ಆಗಿ ಮಾರಿ ತಾಲೂಕಿಗೆ ಹಾಕ್ಬಿಟ್ಟಿದ್ರು ಸರ್. ಅದು ಡೇಟ್ ವೈಸ್ ಬಂದದ. ಅದು ಏಪ್ರಿಲ್ 23 ಸರ್. ನೀವು ಮುಂಗಾರು ಹಿಂಗಾರ ಅಂತ ಕೇಳ್ರಿ ಸರ್. MSP ಏನೇ ಮುಂಗಾರು ಹಿಂಗಾರ ಅಂತಿಲ್ರಿ. ಹೌದು, ಡೇಟ್ ಪ್ರಕಾರ 23ನೇ ತಾರೀಕು ಏಪ್ರಿಲ್ ವರೆಗೂ ಕೊಟ್ಟಿವಿ. ಆ ಡೇಟ್ ಪ್ರಕಾರ ನೀವು ಮಾಡ್ಕೊಂತ ಬರ್ತೀರಿ. ಈಗ ಯಾಕೆ ನಮಗೆ ಹಾಕಿದ ಅನ್ಯಾಯ? ಮಾನಿ ತಾಲೂಕು ಒಂದೇ ಯಾಕೆ 57 ಕೊಟ್ಟರೆ ಒಬ್ರು
ಪೇಮೆಂಟ್ ಆಗಿಲ್ಲ. ಏನ್ ಕಾರಣ ಏನು ಬೇಕಲ್ಲ? ಸಿಂಧನೂರು ತಾಲೂಕು ಚಾಲು ಬಿಟ್ರು, ಮಾನ್ವಿ ತಾಲೂಕು ಬಂದ್ ಮಾಡಿದ್ರು. ಏನ್ ಸರ್ ಸಮಸ್ಯೆ ಇದೆ? ಸಿಂಧನೂರು ಚಾಲು ಬಿಟ್ರಿ, ಮಾನ್ವಿ ಬಂದ್ ಇಟ್ಬಿಟ್ರಿ. ಇಲ್ಲ ಎಲ್ಲಿ ಇರ್ತಕ್ಕಂಥ ಹಿಂಗಾರು ಮುಂಗಾರು ಅಂತ ಆಫೀಸರ್ಗಳು ಕಂಡುಬಿಟ್ರ ಅಂತ ನಾನು ಯಾವೆಲ್ಲರೂ ಒಂದೇ ಸರಿ ಬಿತ್ತಾರ. ಇಲ್ಲೇ ಪಕ್ಕದಲ್ಲೇ ಬೆಳಿತಕ್ಕಂಥ ನೀವು ಬೇಕಾದ್ರೆ ನಿಮ್ಮ ಹತ್ರ ಅಧಿಕಾರ ಇದ್ರೆ GPS ಫೋಟೋಗಳನ್ನು ವಿತ್ತಿನ 10 ನಿಮಿಷದಲ್ಲಿ ಇಲ್ಲಿ ತರಿಸಿಬೋದು. ನೀವು ತರಿಸ್ಕೊಂಡು ಒಂದು ಫೋಟೋ ತೋರಿಸಿ ನನಗೆ, ನಾನು ನಿಮ್ಗೆ ಒಪ್ಕೊಂಡು ಇವತ್ತು ಒಳ್ಳೆ ಬಿಡ್ತು ನಾವೆಲ್ಲ. GPS ಫೋಟೋ ಮುಂಗಾರಲ್ಲಿ ಯಾವ್ಯಾವ GPS ಫೋಟೋ ಮಾಡಿದ್ದಾರೆ ಅಂತ ಚೆಕ್ ಮಾಡಿಸಿ ನೀವು ದಯವಿಟ್ಟು. ಯಾಕಂದ್ರೆ ಕನ್ಫ್ಯೂಸ್ ಮಾಡಿದಾರೆ. ಮುಂಗಾರು ಹಿಂಗಾರು ಒಂದೇ ಸರಿ ಬಿತ್ತಾರ. ಮುಂಗಾರು ಬೆಳಿತಾ ಇದೀವಲ್ಲ, ಇದು ಮುಂಗಾರು ಎತ್ತರಕ್ಕೆ ಒಂದೇ ಸರಿ ಮುಂಗಾರು ಬೆಳಿತಾ ಇರೋದು ಇವಾಗ ಹೇಳ್ಬಿಡ್ಲ ಸರ್ ನೀವು? ನಾವು ಹೇಳಾಕಿವಲ್ಲ, ಇದು ಮುಂಗಾರು ನಮ್ದು. ಹೇಳ್ಬಿಡಪ್ಪ. ಸಿಂಧೂರು ತಾಲೂಕಿಗೆ ಬೇರೆ ಬೆಳೆದ್ಬಿಡ್ತಾರ ಅವ್ರೇನು? ದಯವಿಟ್ಟು ಎಲ್ಲರೂ ಒಂದ್ ನಿಮಿಷ ಸಾಹೇಬ್ ಒಂದು ನಿಮಿಷ ಉತ್ತರ ಕೇಳಿಸ್ಕೊಳ್ಳಿ. ಇದು ಹಿಂಗಾರು ಮುಂಗಾರು ನೀವು ಬೆಳೆಯೋದು ಒಂದೇ ಅಂತ ನನಗೆ ಇಲ್ಲಿ ಬಂದಮೇಲೆ ಮಾಹಿತಿ ಬಂದಿದೆ. ಆಮೇಲೆ ಕೃಷಿ ಇಲಾಖೆಯಿಂದ ಕ್ರಾಪ್ ಸರ್ವೆ ಮಾಡ್ತಾರೆ. ಬೆಳೆ ಸಮೀಕ್ಷೆಯನ್ನು ಮಾಡಿದಾಗ ಇಲ್ಲೇನಾಗ್ಬಿಟ್ಟಿದೆ, ನೀವು ಮಾನ್ವಿ ತಾಲೂಕಲ್ಲಿ ಹೆಚ್ಚು ನೋಂದಣಿಗಳು ಹಿಂಗಾರು ಒಳಗಾಗಿದ್ದಾವೆ. ಸಿಂಧನೂರು ತಾಲೂಕಲ್ಲಿ ಮುಂಗಾರಲ್ಲೇ ಆಗ್ಬಿಟ್ಟಿದ್ವು, ನೋಂದಣಿಯಲ್ಲೇ ಆಗಿರೋದ್ರಿಂದ ಈಗ ಡೇಟ್ ವೈಸ್ ಪೇಮೆಂಟ್ ಮಾಡ್ತಿದ್ದೀವಿ. ಹೌದು ಈಗ ನಾವು ಮಾರ್ಚ್ 18ರಿಂದ ಖರೀದಿ ಶುರು ಮಾಡಿದ್ವಿ ಸರ್. ಮಾರ್ಚ್ 18ರಿಂದ ಖರೀದಿ ಶುರು ಮಾಡಿ ಅದನ್ನು ನಾವು ಜೂನ್ 15ರವರೆಗೂ ಮಾಡೀವಿ. ಈಗ ಏಪ್ರಿಲ್ 23ರವರೆಗೂ ಪೇಮೆಂಟ್ ಆಗಿದೆ. ಏಪ್ರಿಲ್ 20ರವರೆಗೂ ಪೇಮೆಂಟ್ ಆಗಿದೆ. ನಾವು ಈಗ ರಬಿಯಲ್ಲಿ ಖರೀದಿ ಮಾಡಿರ್ತಕ್ಕಂಥದ್ದು ತಡ ಆಗಿದೆ. ಇಲ್ಲಿ ಶುರು ಆಗಲಿಕ್ಕೆ ತಡ ಆಯಿತು, ಗೋಣಿಚೀಲ ಕಾರಣಗಳಿಂದ ಆಗಲಿ ನಾನಾ ಕಾರಣಗಳಿಂದ. ಹಿಂಗಾರು ಒಳಗೆ ಬೆಳೆದಿರ್ತಕ್ಕಂಥ ಖರೀದಿ ಒಂದು 15-20 ದಿನ ಮುಂಗಾರಿಗೂ ಹಿಂಗಾರಿಗೂ ವ್ಯತ್ಯಾಸ ಆಗಿದೆ. ಆದರೆ ಎಲ್ಲ ಇದಕ್ಕೆ ಉತ್ತರ ಒಂದೇ ಏನಂದರೆ ಪೇಮೆಂಟ್ ಮಾಡ್ತಕ್ಕಂಥದ್ದು. ನಾವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈಗ ಬರೋ ಸಾಲುಗಳಲ್ಲಿ ಖರೀದಿ ಏನು ಮಾಡ್ತೀವಿ, ನೋಂದಣಿ ಏನು ಮಾಡಿಸ್ತೀವಿ, ಇದನ್ನು ಈಗ ನೀವೇನು ಪ್ರಶ್ನೆಗಳಿಗೆ ಹೇಳಿದಿರಿ ಬರೋ ಸಾಲಿನಲ್ಲಿ ಅದನ್ನು ಸರಿದೂಗಿಸ್ತಕ್ಕಂಥದ್ದು ಮಾಡೋಣ. ಆದರೆ ನಿಮ್ಗೆ ಈಗ ನಾನು ಒಂದೇ ಉತ್ತರ ಕೊಡಬೇಕೇನಂದರೆ ವಿತಿನ್ 15 ಡೇಸ್ ನಾನು ನಿಮಗೆ ಪೇಮೆಂಟ್ ಮಾಡಲಿಕ್ಕೆ ಸರ್ಕಾರಕ್ಕೆ ಇಮಿಡಿಯೇಟ್ ನಾನು ಈಗ ಹೋಗಿ ಇವತ್ತಿನ ಸಾಯಂಕಾಲದೊಳಗಡೆ ಮಾಡಿ ಅದರ ನಾನು ಕಳಿಸಿರ್ತಕ್ಕಂಥ ಪತ್ರ ಮತ್ತು ದೂರವಾಣಿನೂ ಮಾಡಿ ಮಾತಾಡ್ತೀನಿ, ಸರ್ಗೂ ಕಳಿಸ್ಕೊಡ್ತೇನೆ. ನೀವು 20 ತರ ಅಂತ ಹೇಳಿದ್ರಿ ಸರ್. ಈ 13 ಡೇಟ್ ಯಾಕೆ ಸರ್? ಈ ತರ ರೈತರಿಗೆ ಯಾಕೆ ಮೋಸ ಮಾಡ್ತೀರಿ ನೀವು? ಯಾವ ಡೇಟ್ ಇದು? ಇದು ಯಾವ ಡೇಟ್? 13 ಐತಿ ನೋಡ್ರಿ ಡೇಟ್. ನೀವು 20 ತರ ಅಂತ ಹೇಳಿದ್ರಿ. 23ನೇ ತಾರೀಕುವರೆಗೂ ಪೇಮೆಂಟ್ ಮಾಡಿಬಿಟ್ಟಿದ್ದೀವಿ. ಯಾವ್ದಾದ್ರೂ ಇಂಥದ್ದು ಪೇಮೆಂಟ್ ಆಗಿಲ್ಲ ಅಂದರೆ ನೀವು ಡೈರೆಕ್ಟ್ ನಮ್ಗೆ ಹೇಳಿ. ಬ್ಯಾಂಕಲ್ಲಿರೋ ಹೆಸರಿಗೂ ಆಧಾರ್ ಕಾರ್ಡಲ್ಲಿ ಹೆಸರಿರೋದಕ್ಕೂ ಟೆಕ್ನಿಕಲ್ ಸಮಸ್ಯೆ ನಿಂತಿರ್ತದೆ. ಸರ್ ಮತ್ತೆ ಡಬಲ್ ಏರ್ ನಾವು ಯಾವುದೂ ನಿಲ್ಸಿಲ್ಲ, ನಮ್ಮ ಕಂಟ್ರೋಲಲ್ಲೇ ಹಂಗೆ ನಿಲ್ಸಾಕು ಇಲ್ಲದು. ಹೆಸರು ಈಗ ರಾಮಪ್ಪ ಅಂತ ಇರ್ತೈತಿ, ಅಲ್ಲಿ ರಾಮಣ್ಣ ಆಗಿರ್ತದೆ. ರಾಮಪ್ಪಗೂ ರಾಮಣ್ಣಗೂ ನಿಲ್ಲಿಸಿರ್ತಾರ, ಇಬ್ರು ಒಂದ ಅಂತ ಕೊಟ್ರೆ ಮಾಡಿ ಬ್ಯಾಂಕಲ್ಲಿ ನಿಂತಿರ್ತದೆ. 23ನೇ ತಾರೀಕು ಆಯ್ತಾಯ್ತು. ಒಂದು